live in Kerala. Hello parents, very sick to ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಲಾಸ್ಟ್ ಬಸ್ ಚೇಂಜ್ ಮಾಡಿದ್ರೆ ಸಿಕ್ ನೋಡ್ರಿ ಬಸ್ ಇದು. ನಾವು ಇರೋದು ಗುಂತಕಲ್ ಬಸ್ ಸ್ಟ್ಯಾಂಡಲ್ಲಿದ್ದು. ಬಸ್ಸಲ್ಲಿ ಒಂದು ಪೆನ್ಸಿಲ್ ಸಿಕ್ಕೈತೆ, ಅದು ಪೆನ್ಸಿಲ್ ಕಂಡಕ್ಟರ್ ಕೊಡೋಮಂತ ಹೋಗ್ತಾ ಇದೆ ನೋಡ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇದು ಲಾಂಗ್ ಜರ್ನಿ ಅಲ್ವಾ, ಅದಕ್ಕೆ ಸ್ನ್ಯಾಕ್ಸ್ ಆ್ಯಂಡ್ ಜ್ಯೂಸ್ ತಗೊಂಡು ಇಲ್ಲಿಂದ ಗುಂತಕಲ್ ರೈಲ್ವೆ ಸ್ಟೇಷನ್. ಸೇಮ್ ಲಾಸ್ಟ್ ಟೈಮ್ ಕೊಯಂಬತ್ತೂರು 1:30ಗೆ ಟ್ರೈನ್ ಇದೆಯಲ್ಲ, ಇದು ಅಲ್ಲಿಗೆ ಇವಾಗ ಹೋಗೋದು. ಇಂಥ ಪಾರ್ಕಿಂಗ್ ಬೇರೆದ್ರಾಗ ಮಾಡಿದ್ರೆ ಬೇಸಿಡ್ತಿದ್ದೆ ನಾನು. ಇದ್ರಾಗ ಬಂದು 15 ಪರ್ಸನ್ ಇದ್ದಾರೆ. ನಮ್ಮ ಟಿಕೆಟ್ಗೋಸ್ಕರ ಅವ್ರು ನಿದ್ದೆ ಬಿಟ್ಟು ವೆಯ್ಟ್ ಮಾಡಿ ಕಷ್ಟಪಟ್ಟಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಇವಿಲ್ಲಂದ ಇನ್ನ ಸೀದಾ ಸ್ಟೇಷನ್ ಹಾಕೊಂಡು ಹೋಗ್ಬಿಟ್ಟಿದ್ರೆ ಇಲ್ಲಿವರೆಗೆ ತಂದಿಕ್ಕ್ಯಾರ ನೋಡ್ಗ. ఏమన్నా నేను తీసుకునింది తినేసిన అంతే, ఇంకేం చేసాక రాదు. నువ్వు ఉండాలి బయట. ಇದು ಜನರಲ್ಲು ರಿಸರ್ವೇಷನು ಏನು ಗೊತ್ತಾಗಲ್ಲ, ಹೆಂಗಿದೆ ನೋಡ್ರಿ ಒಳಗೆ ಅಟ್లా ಸಾಬರ್ ಗಡ್ಡಿ. ಇವ್ನ್ಯಾವನ ಸೆಡೆ ನನ್ನ ಮಗ. ಎಷ್ಟು ಹೇಳು? అంటే ఇప్పుడు ఫోటో స్టూడియో పెట్టుకుంటే మాత్రం చేసుకోను. 5-6 మంది మా ఫ్రెండ్స్ అంతా పెట్టి అందరూ చేసాం. మొత్తం కూడా మళ్ళీ మా మామూలు ల్యాబ్ పెట్టారు, సాగర్ ల్యాబ్. ఎక్కడ పెట్టాను? అస్సాం రోడ్ సాగర్ ల్యాబ్. మీ దగ్గర కెమెరా రాదు. ಹಿಂಗೆ ಚಿತ್ತೂರು ಮೇಲೆ ಹೋಗ್ತಾನೋ ಇಲ್ಲ ತಿರುವಣ್ಣಾಮಲೈ ಮೇಲೆ ಹೋಗ್ತಾನೋ ಗೊತ್ತಿಲ್ಲ, ದೇವ್ರಿಗೆ ಹೋಗ್ತಾನೆ. ಟ್ರೈನ್ ಗುಂತಕಲ್ಲಿಂದ ಬೇರೆ ರೂಟ್ ತಗೊಂಡ್ಬಿಡುತ್ತೆ. ಇವಾಗ ಇಲ್ಲಿ ಫಸ್ಟ್ ವಿಡಿಯೋ ಬರೋದು ಈ ಟ್ರೈನ್ ಹೆಂಗೆ ಹೋಗ್ಬೇಕು ಅಂತೇಳಿ ರೂಟ್, ಫಸ್ಟ್ ರೂಟ್ ಇದೆ. ಸೆಕೆಂಡ್ ಬರೋದು ಟ್ರೈನ್ ಹೆಂಗೆ ಹೋಗೈತೆ ಅಂತೇಳಿ. ನಾವು ಡೈರೆಕ್ಟ್ ಗುಂತಕಲ್ಲಿಂದ ತ್ರಿವೇಂದ್ರಮ್ ಹೋಗ್ಬೇಕಂತೇಳಿ ಪ್ಲ್ಯಾನ್ ಇದ್ದಿದ್ದು. ಅದು ತತ್ಕಾಲ್ ಟಿಕೆಟು ನಾಳೆ ಟ್ರೈನ್ ಆದರೆ 2 days ಬಿಫೋರೇ ತತ್ಕಾಲ್ ಬಿಡ್ತಾನೆ ನಮಗೆ. ನಾವು 1 day ಬಿಫೋರ್ ಅಂದು ವೆಯ್ಟ್ ಮಾಡಕತ್ತೀವಿ ಎಲ್ಲ ಇಲ್ಲಿ. ಅದಕ್ಕೋಸ್ಕರ ನಾವು ಗುಂತಕಲಿಂದ ಕೊಯಂಬತ್ತೂರಿಂದ ಟ್ರೈನ್ ಇರೋದು ನಮ್ಗೆ ತ್ರಿವೇಂದ್ರಮ್ಗೆಲ್ಲ. ಅಣ್ಣ ಆರಾಮಣ್ಣ? ಅಲ್ಲಿ ನೋಡಂತಮ್ಮ ಪೊದೆ ಒಳಗೆ ಕಾಡಂದಿ ಕುಂತವನೆ. ಈ ಟ್ರೈನ್ ಹೆಂಗನ ಬರಲಿ ಕರೆಕ್ಟು 6:30ಗೆ ಬಂದುಬಿಡ್ತು ನೋಡಿರಿ ಇಲ್ಲಿ ಕೊಯಂಬತ್ತೂರು ಜಂಕ್ಷನ್ಗೆ. ಇಲ್ಲಿ ಫ್ರೆಶ್ ಅಪ್ ಆಗಿ ಕುಮಾರಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಂತಿದ್ದೀವಿ. ಔಟ್ಸೈಡ್ ರೂಮ್ಸ್ಗೆ 300-200 ಇಡೋದಕ್ಕಿಂತ ಇಲ್ಲಿ 1 ಪರ್ಸನ್ಗೆ 1 ಅವರಿಗೆ 30 ರೂಪೀಸ್. ಇಲ್ಲಿ ಫ್ರೆಶ್ ಅಪ್ ಆಗಿ ಚಾರ್ಜಿಂಗ್ ಮೊಬೈಲ್ ಎಲ್ಲ ಇಟ್ಕೊಂಡು ಫಸ್ಟ್ ಹೋಗ್ಬೋದು. ಇನ್ನು ತೊಂದರೆ ಇಲ್ಲ, ಇಲ್ಲಿ ನೀಟ್ನೆಸ್ ಚೆನ್ನಾಗಿದೆ, ಇಲ್ಲೆಲ್ಲ ವಾಶ್ರೂಮ್ ಇದೆ, ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಇರುತ್ತೆ. ಫಸ್ಟ್ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ ಬ್ರೋ, ಬಾಯ್. ಏನೋ ಇಂಟರ್ವ್ಯೂ ರೆಡಿ ಆದಂಗೆ ರೆಡಿ ಆಗ್ಯಾನ. ಲಾಸ್ಟ್ ಟೈಮ್ ಇದು ಸ್ಟ್ರಿಪ್ ಐತಲ್ಲ, ಈ ಥರ ಬ್ಯಾಗಿಗೆ ಬ್ಯಾಗ್ ಓಪನ್ ಮಾಡಿ ಟಚ್ ಆಗಿ ಕೆಳಗೆ ಅಲ್ಲಿ ನಾರ್ಮಲ್ ಕೆಳಗೆ ಬಿದ್ದೈತೆ. ಇಲ್ಲೆಲ್ಲ ಹುಡ್ಕಂತ ಹೋಗಿ ಅದು ಸಿಗ್ತದೆ. ಅದೆಷ್ಟಂದರೆ ಇವಾಗ ನೀರಿನಾಗ ಹಾಕಿನಂದ್ರೆಗಿನ ನೀರು ಒಳಗೆ ಹೋಗಲ್ಲ ಕ್ಯಾಪ್, ಅಂದರೆ ಮೆಮೊರಿ ಕಾರ್ಡು, ಚಾರ್ಜಿಂಗ್ ವೈರ್ ಅದ್ರದ್ದೇ. ಇಲ್ಲಿ ಕೇಳಿ, ಇಲ್ಲಿ ಕೇಳು ಏನು ಟ್ಯಾಕ್ಸಿ ಎಷ್ಟಾಗ್ತಂತ ಕೇಳಿಸ್.
ಟ್ಯಾಕ್ಸಿ ಟ್ಯಾಕ್ಸಿಗೆ ಕಿತ್ನ ಲೇರ್ತಿದೆ ಗೊತ್ತದೆ ಫೋನ್ ನಾಮ ಇಡ್ತಾರೆ ನಿಮಗೆ. ಟ್ಯಾಕ್ಸಿ டாக்ஸி போனால் 1000 ரூபா கேட்பாங்க. எனக்கு காஞ்சிபுரம் போனால் பஸ் இருக்குது, ஒரே பஸ்ஸு 14D ஏறி உட்காந்துங்க நேராக ஈஸியாக இருக்குது. அங்கிருந்து வரும்போது நீங்கள் டாக்ஸி பிடிச்சி வருது. ಟ್ಯಾಕ್ಸಿಗೆ ಎಷ್ಟು ಅಂದ್ರೆ ಡಬಲ್ பஸ் ஸ்டாண்டு 14D 14D காஞ்சிபுரம் டேரக்ட் ஈஸா ಡಬಲ್ ಟಿಕೆಟ್ 40 rupees 40 ಟ್ಯಾಕ್ಸಿ டாக்ஸி இப்போ 1500 ಆಟೋ ಇದು ಕೊಯಂಬತ್ತೂರು ಬಸ್ ಸ್ಟ್ಯಾಂಡಿಂದ ಆಪೋಸಿಟ್ ಇದೆ, ಮೇನ್ ರೋಡ್ ಆಪೋಸಿಟ್. ಇಲ್ಲಿ ಕೋಕೋನಟ್ ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ ಈ ಸೈಡ್, ತಮಿಳ್ನಾಡು ಕೇರಳ ಸೈಡ್. ಇಲ್ಲಿ ಈ ಹೋಟ್ಲಲ್ಲೇ ಒಂದು ಸ್ಪೆಷಲ್ ಐಟಮ್ ಇದೆ. ಯಾವ ಪೊಂಗಲ್ ಯಾವ್ದು ಚೋಚೋ ಬಾತ್ ಬೆಳಗ್ಗೆನೆ ಖಾಲಿ. ಕೊಯಂಬತ್ತೂರು ಮೇನ್ ಬಸ್ ಸ್ಟ್ಯಾಂಡಿಂದ ಈ ಬಸ್ ಸ್ಟ್ಯಾಂಡ್ ಎದುರು ಬರಬೇಕಂದ್ರೆ ಸ್ವಲ್ಪ ಸೀಟ್ ಸಿಗುತ್ತೆ. ಒಂದು 1 hour 2 hours ಜರ್ನಿ ಇರುತ್ತಲ್ಲ, ಸೊ ಸೀಟ್ ಇರುತ್ತೆ. ನಾವು ರೈಲ್ವೆ ಸ್ಟೇಷನಿಂದ ಆಪೋಸಿಟ್ ಬಂದರೆ 14D ಬಸ್ ಕೊಯಂಬತ್ತೂರಿಗೆ ಈ 45 minutes ನಿಂತ್ಕೊಂಡೇ ಬರ್ಬೇಕು ಬಸ್ಸಲ್ಲಿ. ಅದಕ್ಕೆ ಇಲ್ಲಿ ಒಂದು 20 rupees ಒಬ್ಬರು ಪರ್ಸನ್ಗೆ ಒಂದು 20 rupees ಬಸ್ಸಿಗೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ, ಅಲ್ಲಿಂದ 14D ಬಸ್. ಇಲ್ಲಿಂದ ಇನ್ನೊಂದು ಬಸ್ಸಿಗೆ ಹೋಗ್ಬೇಕು. ಇನ್ನೊಂದು ಬಸ್ ಅಂದರೆ ಅದು ಟೆಂಪಲ್ ಅವ್ರದ್ದೇ, ಅದು ಟೆಂಪಲ್ದವ್ರದ್ದು. ಒಂದು ಪರ್ಸನ್ಗೆ 10 rupees ಚಾರ್ಜ್ ಮಾಡ್ತಾರೆ. ಎಷ್ಟು 1-2 kilometers ಇರುತ್ತೆ, ಅಂದರೆ ಬೆಟ್ಟದಲ್ಲಿ ಇರುತ್ತೆ ಅದು. ಈ ಕ್ಯೂ ಏನಿದೆ ಅಲ್ಲ, ಆ ಬಸ್ಸಿಗೆ ಹೋಗೋದಕ್ಕೆ ಈ ಬಸ್ಸಿಗೆ ಮೇಲೆ ಹೋಗ್ಬೇಕಂದ್ರೆ 10 rupees ಒಂದು ಪರ್ಸನ್ಗೆ ಟಿಕೆಟ್ ಕೌಂಟರ್. ಪೈಲ್ವಾನ್ನ ಕುಂದಿಸ್ಬಿಟ್ರೆ ಟಿಕೆಟ್ ಕೌಂಟರ್ನಾಗ. ಅದೇ ಸಾಲೆ ತಬಿ 2 ಶೀಘ್ರವಾಗ ಬಾಯ್. ಇಲ್ಲ ಬಾ ಇಲ್ಲ ಬಾ.
ಯಾರ್ದೋ ಬೀಜ ಉದುರೋಗಿರ್ಬೇಕು ನೋಡ್ಕೊಳ್ಳಿ. ಗಡಿ ಬಡ್ದು ಕಮ್ಮಕ್ಕೆ ಇಟ್ಬಿಟ್ರೆ ಸ್ಟಾರ್ಟ್ ಹೋಗಿ ಬೀಜ ಬಾಯಿ ಬರ್ತಾರ ಇದು ಗ್ಯಾರಂಟಿ ಬರೋದಡಿ ಬರ್ತಾರ ಕಮ್ಮಕ್ಕೆ ಇರ್ತಾನೆ ಇಟ್ಟ ಆ ರೋಡ್ನ ಬಂದೀವಿ ನಾವು ಇವಾಗ ಅಲ್ಲಿಂದ ಕ್ಯೂ ಆಯ್ತು ಇಲ್ಲೈತಾ ಬಸ್ಸಿಗೆ ತೆಗೆ ಬರೋದು ಮಸ್ತ್ ಇರೋದು ಬರೋದು ಸೈಡ್ ಡೋರ್ ತೆಗಿ ಚೈನ್ ತೆಗೆದು ನಿಂಗನ್ನು ಬರ್ತದೆ ತಿರುಗಿಸಿ ನೋಡೋದು ಹೆಂಗಿದೆ ಇದೆ ಇದು ಕುಮಾರಸ್ವಾಮಿ ಟೆಂಪಲ್ ಕೊಯಂಬತ್ತೂರಿಂದ 16 ಕಿಲೋಮೀಟ್ರ್ ಇದೆ. ಕೊಯಂಬತ್ತೂರಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ 70 ಬಸ್ ಸೇರಿದ್ರೆ ಡೈರೆಕ್ಟಿಗೆ ಇಲ್ಲಿ ಬರ್ತೀವಿ. ಕೆಳಗಿಂದ ಗುಡ್ಡಕ್ಕೆ ಬರ್ಬೋದು ಅಂದರೆ 1 ಕಿಲೋಮೀಟ್ರಿಗೆ ನಡ್ಕೊಂಬರ್ಬೋದು ಬೈ ವಾಕಲ್ಲಿ. ಇಲ್ಲಪ್ಪ ಅಂದರೆ ಬಸ್ಸಲ್ಲಿ 1% 10 ರೂಪೀಸ್ ಈ ಬಸ್ಸಲ್ಲಿ ಕರ್ಕೊಂಬರ್ತಾರೆ. ಹೋಗಿ ಬರೋ 10 ರೂಪೀಸ್ ಬರೋಕ್ಕೆ 10 ರೂಪೀಸ್. ಈಗ ಕುಮಾರಸ್ವಾಮಿ ಟೆಂಪಲಿಂದ ಈಶಾ ಫೌಂಡೇಶನ್ಗೆ ಹೋಗೋದು ಇವಾಗ. ಅಣ್ಣನೆನ್ನಡ ತಂಬಿಯನ್ನಡ ಅವಸರ ಮಾಡುವುದು ಗದ್ದಿಲೆ ಮಸ್ಕ್ 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 ಮಲ್ಲಿಕ ಇದೇನಪ್ಪ ಮೆಲ್ಲ ಬಂದೇಟಕ್ಕೆ ನಮ್ಗೆ
ಭಾರಿ ಸ್ಲೋ ಐತಲ್ಲ ಬಸ್. ಎಲ್ಲಿಟ್ಕಂದಿ ಇವಾಗ ಇಲ್ಲಿ ಇದು ಬಸ್ ಸ್ಟ್ಯಾಂಡ್ ಇಲ್ಲಿಂದ 14 ಬಸ್ ಸ್ಟ್ಯಾಂಡಿಗೆ ಬಂದಿವಂದರೆ ಸೀಟ್ ಇರುತ್ತೆ ಅಲ್ಲಿ 1 ಅವರ್ 1.5 ಅವರ್ ಆಗೋತ್ತಲ್ಲ ಸೀಟ್ ಇರುತ್ತೆ ಸಿಗುತ್ತೆ ನಿಮ್ಗೆ ಕುಂದ್ರಾಗ. ಇಲ್ಲಾಂದ್ರೆ ಇನ್ನು ನಾವು ರೈಲ್ವೆ ಸ್ಟೇಷನ್ ಮುಂದೆ ನಾನು ಲಾಸ್ಟ್ ಟೈಮ್ ತೋರಿಸಿದಾಗ ಅಲ್ಲಾದ್ರಾಗಿನ ನಿಂತ್ಕೊಂಡೇ ಹೋಗ್ಬೇಕು 1.5 ಅವರ್. ಇಲ್ಲಿ ಬಂದಿವಂದ್ರೆ ಒಂದು 5 ನಿಮಿಷಕ್ಕೊಂದು ಬಸ್ ಇದೆ ಈಶಾ ಫೌಂಡೇಶನ್ ಟೆಂಪಲ್ ಮುಂದೆ. ರೈಟ್ ಸೈಡ್ ಆ ಕಡೆ வேற மாதிரி மண்டை சூடாகி வேற மாதிரி நான் ஆயிடுவேன். எப்படி எழுதுன காசு ஈடுபடுத்து. ಇದು ಒಳಗಿರೋದು ಶಿವಂದು ಧ್ಯಾನದ್ದಿದೆ ಮೆಡಿಟೇಷನ್ದು. ಫುಲ್ ಬಾ years ago, a being appeared in only 7 secrets remain as they could not get them. ಬೆಂಕಿ created and the uncreated, cascaded upon
is ಇದು ಅಣ್ಣ ಅಂಕಲ್ ಅಂದರೆ ಹೊರಗೆ ಆಗ್ತಾನೆ. 7:20ಗೆ ಲೈಟ್ ಶೋ ಸ್ಟಾರ್ಟ್ ಆಗೋದು, 7:45ಗೆ ಕ್ಲೋಸ್ ಆಗೋದು. ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ತ್ರಿವೇಂದ್ರಂಗೆ.